ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಅನೇಕ ಸಂಚಿಕೆಗಳಿಂದ ರಾಯರ ಅನೇಕ ರೀತಿಯಾದ ಮಹಿಮೆಯನ್ನು, ಅದೇ ತರಹ ಅದಕ್ಕೆ ಬೇಕಾದ ಶ್ಲೋಕಗಳು, ಅದರ ಅರ್ಥ ಏನು ಅನ್ನೋದನ್ನೆಲ್ಲ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ರಾಯರ ಮಹಿಮೆ ಅದೇನು ಅಂತ ಮೊದಲಿಗೆ ನೋಡಿ, ಈ ತರಹದ ಮಹಿಮೆಯನ್ನು ನಾವು ಹೊಂದಬೇಕಾದ್ರೆ ಯಾವ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅನ್ನೋದನ್ನು ನೋಡೋಣ. ಅದರ ಜೊತೆಗೆ ಅರ್ಥ ಏನು ಆ ಶ್ಲೋಕಕ್ಕೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ರಾಯರ ಈ ದಿವ್ಯವಾದ ಮಹಿಮೆ ಏನು ಅಂದರೆ, ಇದು ನಡೆದಿದ್ದು ಹೊನ್ನಾಳಿಯಲ್ಲಿ. ಅಲ್ಲಿ ಒಂದು ಕುಟುಂಬ, ದಂಪತಿಗಳು ಹೊಸದಾಗಿ ವಿವಾಹವನ್ನು ಆಗಿರ್ತಾರೆ. ಸುಮಾರು ವರ್ಷ ಸಂತಾನ ಇರಲ್ಲ. ಕೊನೆಗೆ ಒಂದು ಹೆಣ್ಣು ಮಗು ಆಗುತ್ತೆ. ಆದರೆ ಗುರುಗಳ ಕೃಪೆ, ದೇವರ ಕೃಪೆ ಸರಿ ಆಯಿತು ಎಲ್ಲ ಅಂದ್ಕೊಳ್ಳೋ ಅಷ್ಟರಲ್ಲಿ ಒಂದು ಸಮಸ್ಯೆ ಶುರುವಾಯಿತು. ಏನು ಸಮಸ್ಯೆ? ಆ ಹೆಣ್ಣು ಶಿಶುವಿನ ಹೃದಯ ಭಾಗದಲ್ಲಿ ಒಂದು ರಂಧ್ರ ಕಾಣಿಸ್ಕೊಂಡಿದೆ. ದೊಡ್ಡ ಸಮಸ್ಯೆ. ಇದನ್ನು ಹೇಗೆ ಪರಿಹರಿಸೋದು ಅಂತ ಬಹಳ ಗೊಂದಲದಲ್ಲಿ ಇದ್ದಾರೆ. ಯಾಕೆಂದರೆ ಈ ಥರ ಸಮಸ್ಯೆ ಹಾಗೇ ಮುಂದುವರ್ಕೊಂಡು ಹೋದರೆ ಮುಂದೆ ಯಾವಾಗ ಏನು ಅಪಾಯ ಆಗುತ್ತೋ ಏನು, ಮತ್ತು ಇವಳ ಜೀವನ ಏನು? ಫಲ ಪಡೆದಿದ್ದು ತುಂಬ ವರ್ಷ ಆದಮೇಲೆ, ಆದರೆ ಅಷ್ಟಾದರೂ ಸಮಸ್ಯೆಯಲ್ಲಿದೆ. ಈ ಥರದ ಒಂದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಮದುವೆ ಮಾಡೋದೇನು? ಮದುವೆ ಮಾಡೋದೆಲ್ಲ ದೂರದ ಮಾತು. ಯಾರೋ ಒಪ್ಕೊಳ್ತಾರೆ ಈ ಥರ ಸಮಸ್ಯೆ ಇಟ್ಕೊಂಡು? ಅದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಯೋಚನೆ ಆಯಿತು. ಎಷ್ಟು ಯೋಚನೆ ಮಾಡಿದರು, ಅನೇಕ ಕಡೆ ತೋರಿಸಿದ್ರು, ಎಲ್ಲ ಥರದ ಔಷಧ ಉಪಚಾರಗಳಾಯಿತು. ಅಷ್ಟೆಲ್ಲ ಉಪಚಾರ ಆದರೂ ಏನೂ ಉಪಯೋಗಕ್ಕೆ ಬರಲಿಲ್ಲ. ಕೊನೆಗೆ ಹೀಗೆ ಯೋಚನೆ ಮಾಡ್ತಾ ಒಮ್ಮೆ ಸೂಚನೆ ಒಬ್ಬರು ಕೊಟ್ಟರು. ಅಲ್ಲ, ನೀವು ಹೊನ್ನಾಳಿಯವರಾಗಿ ಹೊನ್ನಾಳಿಯಲ್ಲಿ ರಾಯರ ಸೇವೆಯನ್ನು ವಿಶೇಷವಾಗಿ ಮಾಡಬಹುದಲ್ಲ, ಅದನ್ನು ಮಾಡಿ ನಿಮಗೆ ಪರಿಹಾರ ಸಿಗತ್ತೆ ಅಂತ. ಇಲ್ಲ, ನಾವು ಮಾಡಿದ್ದೀವಿ, ಎಲ್ಲ ಥರದ ಸೇವೆ ಮಾಡಿದ್ದೀವಿ. ಇಲ್ಲ, ನೀವು ಮಾಡೋ ಸೇವೆಯಲ್ಲಿ ಏನೋ ಒಂದು ಶ್ರದ್ಧೆ, ಏನೋ ಒಂದು ಲೋಪ ಆಗಿದೆ, ಆದ್ದರಿಂದ ಹೀಗಾಗಿದೆ. ಒಂದು ಕೆಲಸ ಮಾಡಿ, ಅದು ಇಷ್ಟು ದಿವಸ ಏನು ಕಾಲ ಆಯಿತು, ಇದೊಂದು ಪರೀಕ್ಷಾ ಕಾಲ ಅಂತ ಭಾವಿಸಿ. ಈ ಪರೀಕ್ಷೆ ಕಾಲ ಮುಗ್ದಿದೆ, ಇನ್ನು ಮುಂದೆ ನಿಮಗೆ ಒಳ್ಳೇದು ಖಂಡಿತ ಆಗುತ್ತೆ, ಯೋಚನೆ ಮಾಡಬೇಡಿ ಅಂಥೇಳಿ ಒಬ್ಬರ ನಿರ್ದೇಶದ ಪ್ರಕಾರ ರಾಯರ ಸೇವೆಯನ್ನು ವಿಶೇಷವಾಗಿ ಮಾಡ್ತಾರೆ. ಎಷ್ಟು ಅಂದರೆ ಅನನ್ಯ ಶ್ರದ್ಧಾಭಕ್ತಿಯಿಂದ. ಆ ಅನನ್ಯ ಶ್ರದ್ಧಾಭಕ್ತಿಯಿಂದ ಫಲ ಏನು ಪಡಿಬೇಕು ಅಂದರೆ, ಮುಂದೆ ಆಕೆಗೆ ಮದುವೆ ಆಗಬೇಕು, ನಂತರ ಆಕೆಗೆ ಮಕ್ಕಳಾಗಬೇಕು, ಒಳ್ಳೆಯ ಸಂಪತ್ತು ಸಿಗಬೇಕು, ಚೆನ್ನಾಗಿರ್ಬೇಕಲ್ಲ ಮುಂದೆ ಕುಟುಂಬ. ಇದಕ್ಕೆ ತಕ್ಕ ರೀತಿಯಲ್ಲಿ ಯಾವ ರೀತಿ ಸೇವೆ ಮಾಡಬೇಕು ಅಂದಾಗ, ಅಲ್ಲೇ ಪ್ರತಿನಿತ್ಯ ಮುಳುಗಿ ಸ್ನಾನ ಮಾಡೋದು. ಮುಳುಗಿ ಸ್ನಾನ ಮಾಡೋದು, ಹೋಗಿ ಕೆಲವರು ಒದ್ದೆಯಲ್ಲೇ ಪ್ರದಕ್ಷಿಣೆ ಹಾಕೋದಿದೆ, ಕೆಲವರು ಹಾಕದೇ ಇರೋದು. ಅಂತೂ ಆ ಮಠದ ಒಂದು ವ್ಯವಸ್ಥೆಯಲ್ಲಿ ಏನಿರುತ್ತಲ್ಲ ಆ ದೃಷ್ಟಿಯಲ್ಲಿ ಮಾಡಬೇಕು. ಈ ಥರ ಮಠ ತೊಂದರೆನೂ ಆಗೋ ರೀತಿಯಲ್ಲಿ ನಮ್ಮ ಸೇವೆ ಆಗಿರಬಾರ್ದು. ಅದರಿಂದ ತೃಪ್ತಿ ಆಗಲ್ಲ ರಾಯರಿಗೆ. ಹಾಗಾದರೆ ಯಾವ ತರಹದ ಸೇವೆಯನ್ನು ಮಾಡಿದರೆ ರಾಯರಿಗೆ ತೃಪ್ತಿ ಆಗುತ್ತೋ ಅದನ್ನು ಮಾಡಬೇಕು, ಆ ಒಂದು ಚೌಕಟ್ಟಿನ ಒಳಗಡೆ, ನಿಯಮದ ಚೌಕಟ್ಟು. ಅದೇ ಥರ ಇವರು ಅಲ್ಲಿ ಅವಕಾಶ ಇತ್ತು, ಸರಿ ಸ್ನಾನ ಮಾಡಿದ್ದಾರೆ, ಚೆನ್ನಾಗಿ ಒದ್ದೆಯಲ್ಲೇ ನಿಜ, ಆದರೆ ಹಿಂಡಿಕೊಂಡು ಎಲ್ಲ ವಸ್ತ್ರ ಮತ್ತು ನೀರೆಲ್ಲ ಸೋರ್ಕೊಂಡು ಆ ಥರ ಸೇವೆ ಮಾಡಿದರೆ ಆಗಲ್ಲ. ಶುದ್ಧವಾಗಿ ಸ್ನಾನ ಮಾಡಿ ಸೇವೆಯನ್ನು ಉಟ್ಟ ಬಟ್ಟೆಯಲ್ಲೇ ಹಾಗೆ ಮಾಡ್ತಾ ಬಂದರು. ಅನೇಕ ಪ್ರದಕ್ಷಿಣೆಗಳನ್ನು ಹಾಕಿದ್ದಾರೆ. ಎಷ್ಟೊಂದು ಪ್ರದಕ್ಷಿಣೆಗಳಾಗಿವೆ. ಅಷ್ಟೆಲ್ಲ ಪ್ರದಕ್ಷಿಣೆ ಹಾಕಿದರ ಫಲವಾಗಿ ಒಂದು ದಿವಸ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಹೋದರೆ
ಯಾವ ಹೋಲು ಇಲ್ಲ, ಏನೂ ಇಲ್ಲ ಸಮಸ್ಯೆ. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಅಲ್ಲ, ನಾವು ಯಾವಾಗಲೂ ಗಮನಿಸ್ತಾ ಬಂದ್ವಿ, ಎಷ್ಟು ಸಲ ಕರ್ಕೊಂಬಂದ್ರಿ, ಇದು ಹೇಗೋಯ್ತು, ಏನು ಔಷಧಿ ಕೊಟ್ಟಿದೆ? ಯಾವ ಔಷಧಿನೂ ಇಲ್ಲ. ಇದು ಭವರೋಗವನ್ನೇ ಕಳೆಯುವಂಥ ಔಷಧಿಯನ್ನು ಹೊಂದಿರೋ ರಾಯರ ಹತ್ರ ಸೇವೆ ಮಾಡಿದ್ದು. ರಾಯರಿಗೆ ಇನ್ನೊಂದು ಹೆಸರಲ್ಲಿ ಧನ್ವಂತರಿ ಅಂತ ಕರಿಬೇಕು. ಧನ್ವಂತರಿಯ ಅನುಗ್ರಹ ಅವ್ರಿಗೆ ವಿಶೇಷ. ಅವ್ರ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದವ್ರಿಗೆ, ಅವರ ಸೇವೆಯನ್ನು ಮಾಡಿದವ್ರಿಗೆ ಯಾವ ಕಷ್ಟ. ಅಂಥದ್ರಲ್ಲಿ ಇಷ್ಟೆಲ್ಲ ಶ್ರದ್ಧೆಯಿಂದ ಒಂದು ಕಟ್ಟುನಿಟ್ಟಾಗಿ ಸಮಯಕ್ಕೆ ತಕ್ಕ ಹಾಗೆ ಸೇವೆ ಮಾಡಿದರ ಫಲವಾಗಿ ಏನು ಫಲ ಸಿಕ್ತು ಅಂದರೆ ಡಾಕ್ಟರ್ಗಳಿಗೆ ಆಶ್ಚರ್ಯ ಆಯಿತು. ಆ ರೀತಿಯಲ್ಲಿ ಆ ರಂಧ್ರ ಪರಿಹಾರ ಆಯಿತು. ಹೆಣ್ಣು ಮಗುಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಮುಂದಕ್ಕೆ ಮದುವೆ ಆಯಿತು, ಸಂತಾನ ಭಾಗ್ಯ, ಆ ಮಗುಗೆ ಏನೂ ತೊಂದರೆ ಆಗಲಿಲ್ಲ. ಮುಂದೆ ಆ ಕುಟುಂಬ ಚೆನ್ನಾಗಾಯಿತು ಅಂತ ಕೇಳ್ತೀವಿ. ಹಾಗಾದರೆ ರಾಯರ ಒಂದು ಸೇವೆ ಯಾವ ಕಾಲದಲ್ಲಿ ಮಾಡಬೇಕೋ ಆ ಕಾಲಕ್ಕೆ ಬಂದಾಗ ಸರಿಯಾಗಿ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ. ಕೈ ಎಂದಿಗೂ ಬಿಡೋದಿಲ್ಲ. ಹಾಗಾಗಿ ತಪ್ಪದೆ ಶ್ರದ್ಧೆಯಿಂದ ಎಲ್ಲರೂ ರಾಯರ ಸೇವೆಯನ್ನು ಮಾಡಬೇಕು ಅನ್ನೋದು ಈ ಘಟನೆಯಿಂದ ನಾವು ತಿಳ್ಕೊಳ್ಬಹುದು. ಹಾಗಾದರೆ ಈ ಥರದ ಒಂದು ತುಂಬ ಕಷ್ಟ ಕಾಲದಲ್ಲಿದ್ದು ಏನೋ ಸಮಸ್ಯೆಯಾಗಿಯೇ ಫಲಗಳು ಸಿಗ್ತಾ ಇದ್ದರೆ ಅದರ ವಾರಣೆಗೆ ನಾವು ಏನು ಮಾಡಬೇಕು ಅಂದಾಗ ಈ ಸಂಚಿಕೆಯಲ್ಲಿ ಬರುವಂಥ ಈ ಶ್ಲೋಕ ಏನಿದೆ ಇದನ್ನು ವಿಶೇಷವಾಗಿ ಪಾರಾಯಣ ಮಾಡಬೇಕು. ಇದರಿಂದ ಒಂದೇ ಫಲ ಅಂತಲ್ಲ, ಇಂಥ ಫಲವನ್ನು ಕೊಡೋ ರಾಯರಿಗೆ ಇನ್ನೇನು ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ, ಎಲ್ಲವನ್ನೂ ಕೊಡ್ತಾರೆ ಅಂತ ಆ ಅರ್ಥದಲ್ಲಿ ಈ ಶ್ಲೋಕ ಬಂದಿದೆ. ಹಾಗಾದರೆ ಈ ಶ್ಲೋಕ ಏನು, ಅದರ ಅರ್ಥ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಶ್ಲೋಕವನ್ನು ನೋಡೋಣ. ಯತ್ಪಾದೋದಕ ಸಂಚಜ ಸುರನದಿ ಮುಖ್ಯಾಪಗ ಸಾಧಿತಾ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಜನಾಶನೋ ಭುವಿ ಮಹಾವಂದ್ಯಾ ಸುಪುತ್ರಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹ ಮಹಾ ಪಾಪಾಪಹಸ್ತಂ ಶ್ರಜೇ. ಈ ಶ್ಲೋಕ ಬಹಳ ಉದ್ದ ಶ್ಲೋಕ ಈ ರಾಯರ ಸ್ತೋತ್ರದಲ್ಲಿ, ಆದರೆ ಅಷ್ಟೇ ಅರ್ಥಗರ್ಭಿತವಾದ ಶ್ಲೋಕ. ನಾವು ಮೊದಲನೇ ಶ್ಲೋಕದಲ್ಲೇ ಒಂದು ಮಾತನ್ನು ಕೇಳಿದ್ವಿ, ರಾಯರ ಮಾತು ಅದು ಗಂಗೆಗೆ ಸಮಾನ, ಗಂಗೆ ಥರ ರಾಯರು ಅಂತ ವರ್ಣನೆಯನ್ನು ಕೇಳ್ತಾ ಬಂದಿದ್ವಿ. ಈ ಶ್ಲೋಕದಲ್ಲಿ ಏನು ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಅಂದರೆ, ಇದು ಪ್ರಹ್ಲಾದರಾಜರಿಗಾಗಲಿ ರಾಯರಿಗಾಗಲಿ ಒಂದೇ ಅರ್ಥವನ್ನು ತಗೊಳ್ಬೇಕು ಈ ಶ್ಲೋಕದಿಂದ. ಪ್ರಹ್ಲಾದರಾಜರ ಪಾದೋದಕ, ರಾಯರ ಪಾದೋದಕ ಎರಡೂ ಒಂದೇ ಶಕ್ತಿಯನ್ನು ಪಡೆದಿದೆ. ಯಾಕೆ? ಇಬ್ಬರೂ ಒಬ್ಬರೇ, ಯಾರು ಬೇರೆ ಬೇರೆ ಅಲ್ಲ. ಹಾಗಾದರೆ ರಾಯರ ಪಾದೋದಕದ ಮಹಿಮೆ ಏನು ಅನ್ನೋದನ್ನು ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಯತ್ ಪಾದೋದಕ ಸಂಚಯ, ರಾಯರ ಪಾದದ ಉದಕ ಅಂದರೆ ತೀರ್ಥ, ಪಾದೋದಕ ಹಾಕ್ತಾ ಇರ್ತಾರೆ ಮಠಗಳಲ್ಲಿ. ಪಾದೋದಕ ಏನಿದೆಯಲ್ಲ ಅದನ್ನು ತಗೊಳ್ಳೋದು, ತೀರ್ಥ ತಗೊಳ್ಳೋದು ಏನೇನಿದೆ ಇದನ್ನೆಲ್ಲ ಯಾರು ಮಾಡ್ತಾರೆ ಅವರಿಗೆ ಏನು ಸಿಗುತ್ತೆ ಲಾಭ ಅಂದರೆ ಏನು ಸಿಗಲ್ಲ ಅಂತ ಕೇಳಬೇಕು, ಅಷ್ಟು ಲಾಭ ಸಿಗುತ್ತೆ. ಯಾಕೆಂದರೆ ಆ ಪಾದೋದಕ ಅದು ಸಾಮಾನ್ಯ ಪಾದೋದಕ ಅಲ್ಲ, ಅದು ಸಾಮಾನ್ಯ ನೀರು ಅಂತ ಭಾವಿಸಬೇಡಿ. ಈಗ ನೀವು ಗಂಗಾ ನದಿಗೆ ಹೋಗ್ತೀರಿ, ಗಂಗಾ ನದಿಗೆ ಹೋಗಿ ನೀವು ಮುಳುಗಿದ್ರೆ ಅಥವಾ ದೂರದಲ್ಲಿದ್ದು ಗಂಗಾ ನದಿಯನ್ನು ನೆನಪಿಸ್ಕೊಂಡ್ರೆ, ಗಂಗಾ ನದಿಯ ದರ್ಶನ ಮಾಡಿದರೆ, ಗಂಗಾ ನದಿಯನ್ನು ಮುಟ್ಟಿದರೆ, ಈ ಥರ ಏನೇನು ಮಾಡ್ತೀರೋ ಇದೆಲ್ಲದಕ್ಕೂ ಏನು ಫಲ? ಏನು ಫಲ ಅಂತಂದರೆ ಅಸಂಖ್ಯ ಅನುತ್ತಮ ಪುಣ್ಯ ಸಂಘ. ನೀವು ಎಷ್ಟು ಪುಣ್ಯ ಸಂಪಾದನೆ ಮಾಡ್ತೀರೋ ಅದನ್ನು ಲೆಕ್ಕ ಹಿಡಲಿಕ್ಕಾಗಲ್ವಂತೆ. ಗಂಗಾ ನದಿಯಲ್ಲಿ ಮುಳುಗಿದವರಿಗೆ, ಅದರ ಸೇವೆಯನ್ನು ಮಾಡಿದವರಿಗೆ ಅಷ್ಟೇ ಅಲ್ಲ, ಆ ಪುಣ್ಯದ ಮುಂದೆ ಯಾವ ಪುಣ್ಯನೂ ಇಲ್ಲ, ಅಷ್ಟು ಉತ್ತಮವಾದ ಪುಣ್ಯ. ಹಾಗಾದರೆ ಅಸಂಖ್ಯ ಅನುತ್ತಮ ಪುಣ್ಯ ಒಂದ ಎರಡ ಸಂಘ, ಅಷ್ಟು ಪುಣ್ಯ ಸಿಗತ್ತೆ. ಹಾಗಾದರೆ ಯಾವ ರೀತಿ ಗಂಗೆಯನ್ನು ಸೇವೆ ಮಾಡಿದಾಗ ಅಂಥ ಪುಣ್ಯ ಸಿಗತ್ತೋ, ಈ ಪಾದೋದಕವನ್ನು ನಾವು ಮನೆಯಲ್ಲಿ ಸೇವೆ ಮಾಡಿದರೆ ಅಥವಾ ಹೊರಗಡೆ ದೇವಸ್ಥಾನಕ್ಕೆ ಹೋದಾಗ ಹಾಕಿಸ್ಕೊಂಡ್ರೆ, ತೀರ್ಥವನ್ನು ತಗೊಂಡ್ರೆ ಅಷ್ಟು ಫಲ ಇದೆ. ಅಷ್ಟು ಶುದ್ಧ, ಅಷ್ಟು ಪವಿತ್ರ ಅಲ್ಲದೆ ಅಷ್ಟು ಪುಣ್ಯವನ್ನು ನೀಡುವಂಥದ್ದು ಈ ಪಾದೋದಕ ಅಂತ. ಸರಿ, ಪಾದೋದಕ ಸೇವೆಯ ಫಲ ಏನು ಸಿಗತ್ತೆ ನಮಗೆ ಅಂದಾಗ, ದುಸ್ತಾಪತ್ರಯನಾಶನೋ, ಕೆಟ್ಟ ತಾಪಗಳು,
ಮೂರು: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಯಾವುದೋ ಗುರುಗಳ, ದೇವತೆಗಳ, ನವಗ್ರಹ ದೇವತೆಗಳ ಶಾಪಕ್ಕೆ ಗುರಿಯಾಗಿರ್ಬೋದು. ಅಂದರೆ ಅವರ ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು. ಯಾಕೆ ನಮ್ಮ ಕರ್ಮಗಳು ಹಾಗಿರುತ್ತೆ, ಆದ್ದರಿಂದ ಆ ದೃಷ್ಟಿ ಆಗ್ಬೋದು. ಅಥವಾ ಯಾವುದೇ ರೀತಿ ಆದಿಭೌತಿಕ ಅಂದರೆ ಪಂಚಭೂತಗಳು, ಪೃಥಿವಿ, ಜಲ, ಬೆಂಕಿ, ಇವುಗಳಿಂದೆಲ್ಲ ಏನಾದ್ರು ತೊಂದರೆ ಇದ್ದರೆ ಅಂಥ ತೊಂದರೆ. ಆಧ್ಯಾತ್ಮಿಕ ಹಾಗೆ ಮಾನಸಿಕವಾಗಿ ಏನಾದ್ರು ತೊಂದರೆ ಇದ್ದರೆ ಇದೆಲ್ಲ ಪರಿಹಾರ ರಾಯರ ಈ ಪಾದೋದಕದಿಂದ ಆಗ್ತದೆ. ಅಷ್ಟು ಶಕ್ತಿ ಅದಕ್ಕೆ. ಇನ್ನು ಭುವಿ ಮಹಾವಂದ್ಯ ಸುಪುತ್ರಪ್ರದ. ಭೂಮಿಯಲ್ಲಿ ಮಹಾವಂದ್ಯ ಸುಪುತ್ರಪ್ರದ. ವಂದ್ಯ ಅಂದರೆ ಬಂಜೆ ಅಂತ ಅರ್ಥ. ಮಕ್ಕಳು ಯಾರಿಗೆ ಇರೋದಿಲ್ಲ ಅಂಥ ಸ್ತ್ರೀ. ಮಹಾವಂದ್ಯ ಅಂತಂದರೆ ಕುಖ್ಯಾತಿಗೆ ಒಳಗಾಗ್ಬಿಟ್ಟಿರ್ತಾಳೆ. ಇನ್ನು ಇವಳಿಗೆ ಮಕ್ಕಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ, ಎಲ್ಲರೂ ಪ್ರಚಾರ ಮಾಡಿಬಿಟ್ಟಿರ್ತಾರೆ. ಆದರೆ ಮಹಾವಂದ್ಯಗೂ ಸುಪುತ್ರಪ್ರದ, ಒಳ್ಳೆ ಮಗ ಹುಡ್ತಾನೆ. ಆ ರೀತಿ ಅನುಗ್ರಹ ರಾಯರ ಪಾದೋದಕಕ್ಕೆ ಇದೆ. ಅದರ ಸೇವನೆ ಮಾಡೋದ್ರಿಂದ ಅಷ್ಟು ಶಕ್ತಿ ಬರುತ್ತೆ ಅಂತ. ಇದರಲ್ಲಿ ಮಹಾವಂದ್ಯಗೆ ಇಂಥ ಫಲ ಕೊಡಬೇಕಾದ್ರೆ ಇನ್ನು ಕಾಕವಂದ್ಯಗೆ ಸಿಗಲ್ವಾ ಅಂತೆಲ್ಲ ಅನೇಕ ಪ್ರಭೇದಗಳನ್ನು ಹೇಳ್ತಾರೆ. ಅಂದರೆ ಈಗ ಮಗು ಹುಟ್ಟಿದ ಕೂಡಲೇ ಮರಣವನ್ನು ಹೊಂದುವಂಥದ್ದು ಸ್ತ್ರೀಯರಿಗೆ. 1 ಆಯಿತು, 2 ಆಯಿತು, 3 ಆಯಿತು, ಯಾಕೋ ಹುಟ್ಟಿದ ಮಗು ಮರಣ ಹೊಂದುತ್ತಾ ಇದೆ ಅಂತ ಒಂದು. ಈ ಥರದವರು ಇಲ್ಲಿ ವಂದ್ಯ ಅನ್ನೋ ಶಬ್ದದಿಂದ ತಗೊಳ್ತಾರೆ. ಅಂದರೆ ಇಂಥವ್ರಿಗೆಲ್ಲ ದೊಡ್ಡ ಬಂಜೆ ಅಂಥವಳಿಗೆ ಅನುಗ್ರಹ ಮಾಡಿದ್ಮೇಲೆ ಇಂಥವರೆಲ್ಲ ಲೆಕ್ಕಕ್ಕಿಲ್ಲ ಅಂತ. ಇನ್ನು ಕಾಕವಂದ್ಯ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಕಾಕವಂದ್ಯ ಅಂತಂದರೆ ಒಂದು ಸಂತಾನ ಇರೋ, ಹೆಣ್ಣೋ ಗಂಡೋ ಒಂದು ಸಂತಾನ, ಮತ್ತಿನ್ನೊಮ್ಮೆ ಗರ್ಭ ಯಾಕೋ ನಿಲ್ತಾನೆ ಇಲ್ಲ, ಈ ಥರದ ಸಮಸ್ಯೆ ಇದ್ದರೆ ಅಂಥದನ್ನು ಕಾಕವಂದ್ಯ ಅಂತ ಕರೀತಾರೆ. ಈ ಥರ ಅನೇಕ ತರಹದ ಪ್ರಭೇದಗಳಿದೆ. ಆಯುರ್ವೇದದಲ್ಲಿ ಸುಮಾರು ಪ್ರಭೇದಗಳನ್ನು ಹೇಳ್ತಾರೆ. ಇದೆಲ್ಲವನ್ನು ಮೀರಿದ್ದು ಮಹಾವಂದ್ಯ ಅಂತ. ಅಂದರೆ ಜನ್ಮತಃ ಹುಟ್ಟಿನಿಂದಲೇ ಆರಂಭಿಸಿ ಇವಳು ಯೋಗ್ಯತೆಯೇ ಇಲ್ಲ ಅಂತ ಯಾರು ಮಹಾವಂದ್ಯ ಅಂತ ಪ್ರಸಿದ್ಧಳೋ ಅಂಥವ್ರಿಗೂ ಸುಪುತ್ರಪ್ರದ ಅಂಥೇಳಿ ಅವರ ಭಕ್ತಿ ಶ್ರದ್ಧೆಗೆ ಮೆಚ್ಚಿ ರಾಯರು ಅಂಥವ್ರಿಗೂ ಒಳ್ಳೆ ಮಗನನ್ನು ಕರುಣಿಸ್ತಾರೆ ಅಂತ. ಅಂದರೆ ಪಾದೋದಕದ ಮಹಿಮೆ ಎಷ್ಟು ನೋಡ್ತಾ ಇರಿ. ಇನ್ನು ಇದಾದ ಮೇಲೆ ವ್ಯಂಗ ಸ್ವಂಗ ಸಮೃದ್ಧಿದೋ ಅಂತ ಹೇಳ್ತಾರೆ. ವ್ಯಂಗ ಸ್ವಂಗ. ವ್ಯಂಗ ಅಂತಂದರೆ ಕೈಕಾಲು ಮುರಿದು ಹೋಗ್ಬಿಡೋದು, ನಡಿಲಿಕ್ಕಾಗದೇ ಇರೋದು, ಅನೇಕ ಸಮಸ್ಯೆಗಳಾಗುತ್ತೆ. ಆದರೆ ಅವ್ರಿಗೆಲ್ಲ ಆ ಅಂಗಗಳಿಗೆ ಶಕ್ತಿಯನ್ನು ಕೊಟ್ಟು ಸಮೃದ್ಧಿಯನ್ನು ನೀಡ್ತಾರೆ. ಅಂಥ ಗ್ರಹ ಮಹಾಪಾಪಾಪಹ. ಯಾವ್ಯಾವ ಗ್ರಹಗಳ ಒಂದು ವಿಶೇಷವಾದ ಕಾರಣದಿಂದ ಅನೇಕ ಪಾಪಗಳನ್ನು ಏನು ಮನುಷ್ಯರು ಮಾಡ್ತಾರೆ, ಆ ಎಲ್ಲ ದೊಡ್ಡ ದೊಡ್ಡ ಪಾಪಗಳನ್ನು ಕಳೆಯುತ್ತೆ ಪಾದೋದಕ. ಇಂಥ ಪಾದೋದಕ ಯಾರ್ದೋ ಅಂತಹ ಗುರುಗಳನ್ನು ನಾನು ಆಶ್ರಯಿಸ್ತೇನೆ ಅಂತ ಹೀಗೆ ಈ ದೀರ್ಘವಾದ ಶ್ಲೋಕದ ಅರ್ಥ. ಇದರಲ್ಲಿ ಇನ್ನೂ ವಿಶೇಷಗಳಿವೆ. ಈಗ ಬರೀ ಗಂಗೆ ಅಷ್ಟೇ ಅಲ್ವಂತೆ. ಗಂಗೆಯ ಫಲ ಏನು ಸಿಗುತ್ತೋ ಹಾಗೆ ಗಂಗಾಥರ ಯಮುನಾ ನದಿ, ನರ್ಮದಾ ನದಿ, ಗೋದಾವರಿ ನದಿ, ಈ ಎಲ್ಲ ನದಿಗಳ ಸೇವೆಯನ್ನು ಮಾಡಿದರೆ ಏನು ಪುಣ್ಯನೋ ಅಂಥ ಪುಣ್ಯ ರಾಯರ ಒಂದು ಪಾದೋದಕದಿಂದ ಸಿಗತ್ತೆ ಅಂತ. ಹಾಗಾದರೆ ಒಂದು ಪಾದೋದಕ ಸೇವನೆ ಗಂಗೆಯ ಥರ ಏನೇನು ನದಿಗಳಿವೆ ಎಲ್ಲದರ ಪುಣ್ಯವನ್ನು ತಂದು ಕೊಡುತ್ತೆ ಅಂತಂದರೆ ಎಂಥ ಮಹಿಮೆ ಪಾದೋದಕಕ್ಕೆ. ಹಾಗಾಗಿ ನಾವು ಯಾವ ನದಿಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಅಲ್ಲಿ ಸ್ನಾನ ಮಾಡಿ ಅಥವಾ ಅದನ್ನು ಕುಡಿದಾಗ, ಅದರ ಸೇವೆಯನ್ನು ಮಾಡಿದಾಗ, ಅಥವಾ ನದಿ ಹತ್ರ ಏನು ಧರ್ಮ ಕಾರ್ಯಗಳನ್ನು ಮಾಡಿದಾಗ ಏನು ಪುಣ್ಯ ಸಿಗತ್ತೋ ಅಷ್ಟೆಲ್ಲ ಸುಲಭವಾಗಿ ಪಾದೋದಕದಿಂದ ಸಿಗುತ್ತೆ. ಅಂದರೆ ಈ ಪಾದೋದಕದ ಮಹಿಮೆ ಇನ್ನೆಷ್ಟು ಅಂತ ಇದು ಒಂದರ್ಥ. ಮತ್ತೊಂದು, ಈ ಬ್ರಾಹ್ಮಣರ ಪಾದೋದಕ್ಕೆ ತುಂಬ ಮಹತ್ವ ಇದೆ. ಅದರಲ್ಲಿ ಸನ್ಯಾಸಿ ಶ್ರೇಷ್ಠರು, ಆ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರು, ಸಾಕ್ಷಾತ್ ದೇವರನ್ನು ನೋಡ್ತಾ ಇರೋರು, ಅಂಥ ರಾಯರ ಪಾದೋದಕ ಅಂದರೆ ಇನ್ನೆಷ್ಟು ಶ್ರೇಷ್ಠ ಅಂತ ಅದಕ್ಕೊಂದು ಶ್ಲೋಕವನ್ನು ಹೇಳ್ತಾರೆ. ಪೃಥಿವ್ಯಾಂ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೆ ಸಾಗರ ಸರ್ವತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ ಅಂತ ಹೇಳ್ತಾರೆ. ಇದರ ಅರ್ಥ ಏನಂದರೆ, ಭೂಮಿಯಲ್ಲಿ ಏನೇನು ತೀರ್ಥಗಳಿವೆಯೋ ಅದೆಲ್ಲ ಸಮುದ್ರದಲ್ಲಿದೆ ಅಂತ. ಹಾಗಾಗಿ ಸಮುದ್ರ ಸ್ನಾನ ಮಾಡಿದರೆ ಅದೆಲ್ಲ ಸಿಕ್ತು ಅಂತ ಅರ್ಥ, ಪುಣ್ಯ. ಇನ್ನು ಸಾಗರ ಸರ್ವತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ. ಬ್ರಾಹ್ಮಣನ ದಕ್ಷಿಣ ಪಾದ, ಬಲಪಾದ ಇದೆಯಲ್ಲ ಬಹಳ ಮುಖ್ಯ. ಆ ಬಲಪಾದ ಎಷ್ಟು ಶ್ರೇಷ್ಠ ಅಂದರೆ
ತೀರ್ಥಗಳೆಲ್ಲ ಸಮುದ್ರದಲ್ಲಿದ್ದರೆ ತೀರ್ಥ ಸಮುದ್ರ ಎರಡೂ ಸೇರಿ ಬ್ರಾಹ್ಮಣನ ಬಲ ಪಾದದಲ್ಲಿರ್ತಂತೆ. ಇನ್ನು ರಾಯರ ಪಾದ ಅಂದರೆ ಇನ್ನೆಷ್ಟು ಶ್ರೇಷ್ಠ, ಅದರ ಉದಕ ಅಂದರೆ ಇನ್ನೆಷ್ಟು ಶ್ರೇಷ್ಠ. ಈ ರೀತಿ ವಿಶೇಷವಾದ ಆ ಪಾದೋದಕದ ಮಹಿಮೆ ಇನ್ನೇನು ಹೇಳಬೇಕು ಅನ್ನೋದನ್ನು ಇಲ್ಲಿ ವರ್ಣಿಸ್ತಾರೆ. ಇಷ್ಟೆಲ್ಲ ಪಾದೋದಕದ ಮಹಿಮೆಯನ್ನು ಕೇಳಿದಾಗ ನಾವು ತಪ್ಪದೆ ಪ್ರತಿನಿತ್ಯ ರಾಯರ ಪಾದೋದಕವನ್ನು ಸ್ವೀಕಾರ ಮಾಡಬೇಕು. ನಾವು ಹೇಗೆ ರಾಯರ ಪಾದೋದಕ ಸ್ವೀಕಾರ ಅನ್ನೋ ಪ್ರಶ್ನೆ ಇಲ್ಲ. ದೇವಸ್ಥಾನ ಹತ್ತಿರದಲ್ಲಿದ್ದಾಗಂತೂ ನಾವು ಹೋಗಲೇಬೇಕು. ಹೋಗಿ ರಾಯರ ಪಾದೋದಕವನ್ನು ಸ್ವೀಕಾರ ಮಾಡಬೇಕು. ಅದರಲ್ಲೂ ಗುರುವಾರ ಅಂತೂ ವಿಶೇಷವಾಗಿ ದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹೋಗಿ ಅಲ್ಲಿ ವಿಶೇಷವಾಗಿ ಪಾದೋದಕವನ್ನು ಹಾಕಿಸ್ಕೊಡಿ. ಭಾನುವಾರ, ಶನಿವಾರ, ಯಾವುದೇ ವಾರ, ಅದಕ್ಕೆ ಇಂಥ ವಾರ ಅಂತಲ್ಲ, ಪಾದೋದಕ ನಮ್ಮ ಮೈ ಮೇಲೆ ಬಿದ್ದರೆ ಸಾಕು, ವಿಶೇಷವಾದ ಅನುಗ್ರಹ ಆಗೇ ಆಗುತ್ತೆ. ಆ ಪಾದೋದಕವನ್ನು ಇಸ್ಕೊಂಡು ಬರ್ಬೋದು. ಮನೆಯಲ್ಲಿ ತಗೊಂಡು ಬಂದು ಬೇರೆಯವ್ರಿಗೆ ಕೊಟ್ಟು ಅವರಿಗೂ ಅನುಗ್ರಹ ಆಗುವಂತೆ ಮಾಡಬಹುದು. ಈ ಥರ ಪಾದೋದಕದ ಸೇವನೆಯನ್ನು ಮಾಡಿದರೆ ಅದು ತಲೆ ಪ್ರೋಕ್ಷಣೆ ಆಗಬಹುದು, ಅದನ್ನು ತೀರ್ಥರೂಪದಲ್ಲಿ ತಗೊಳ್ಳೋದಾಗಬಹುದು, ಇನ್ನೊಬ್ಬರಿಗೆ ಕೊಡೋ ಮುಖಾಂತರ ನಾವು ಪುಣ್ಯ ಸಂಪಾದನೆ ಮಾಡಿಕೊಳ್ಬಹುದು. ಈ ಥರ ಸಮಸ್ಯೆ ಅಂತ ಯಾರಿಗಿದೆಯೋ ಅವ್ರಿಗೆ ಒಂದೇ ಮುಖ್ಯ ಪರಿಹಾರ ಏನು? ಪಾದೋದಕದ ಒಂದು ಸೇವೆ. ಪಾದೋದಕ ಸೇವನೆ ಅಂತಂದರೆ ಪಾದೋದಕವನ್ನು ತಗೊಳ್ಳೋದು, ಪಾದೋದಕವನ್ನು ತಲೆ ಮೇಲೆ ಹಾಕ್ಕೊಳ್ಳೋದು. ಈ ಥರ ಈ ಸೇವೆಯನ್ನು ಮಾಡಿದಾಗ ಖಂಡಿತ ಆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕತ್ತೆ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾದ ರಾಜಶ್ರೀ ಸೂರಜ್ ಇವರಿಗೆ ವಿಶೇಷ ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ರಾಯರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರಿಗೆ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.